ನಾವು ನೀವು ರಾಜಕೀಯ ಮಾತಾಡ್ತೀವಿ. ನಾವು ರಾಜಕೀಯದಲ್ಲಿ ಆಗೋ ಬೆಳವಣಿಗೆಗಳ ಬಗ್ಗೆ ರಾಜಕೀಯ ಒಂದು ನಿಮಿಷ, ಅವರು ರಾಜಕೀಯ ಮಾಡಕ್ ಬಂದಿಲ್ಲ ಸ್ವಾಮೀಜಿಗಳು. ಯಾವುದೇ ಧರ್ಮದವರಾಗ್ಲಿ ಅಥವಾ ಯಾವುದೇ ಜಾತಿಯವರಾಗ್ಲಿ ಯಾರೂ ರಾಜಕೀಯ ಮಾಡಕ್ ಬಂದಿರೋದಿಲ್ಲ. ಅವರೇನ್ ಹೇಳ್ತಾರೆ, ಅವರ ಸಮುದಾಯದ ಪರವಾದ ನಾಯಕನಿಗೆ ಅಧಿಕಾರ ಕೊಡಿ ಅಂತ ಕೇಳ್ತಾರೆ ಹೊರತು ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಇಂತ ಒಂದು ಸಮುದಾಯ ಇಂತ ನಾಯಕನಿಗೆ ಪಟ್ಟ ಕಟ್ಟದಿದ್ರೆ ಆ ಸಮುದಾಯ ದೂರ ಆಗಬಿಡುತ್ತೆ ಅನ್ನುವಂತ ಎಚ್ಚರಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ತಪ್ಪೇನಿದೆ? ಅಂದ್ರೆ ಒಂದ್ ನಿಮಿಷ ಓಟ್ ಇಲ್ದಿರೋ ಜನ ಇಡೀ ತಮ್ಮ ಸಮುದಾಯಕ್ಕೆ ಹೇಳ್ತಾರೆ ನೀವು ಈ ನಾಯಕನನ್ನ ಪಟ್ಟ ಹಾಗಾದ್ರೆ ರಾಜಕಾರಣಿಗಳು ಚುನಾವಣೆಗೆ ಮೊದಲು ಚುನಾವಣೆಗೆ ಮೊದಲು ಸ್ವಾಮೀಜಿಗಳ ಹತ್ರ, ಸ್ವಾಮೀಜಿಗಳ ಮುಖಾಂತರ ಜನರಿಗೆ ನಮ್ಮ ಸಮುದಾಯದ ನಾಯಕರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಸೊ ಅಂದ್ರೆ ಏನಂತ ಅರ್ಥ, ಯಾವಾಗ ನಮ್ಮ ರಾಜಕೀಯ ನಾಯಕರುಗಳು ಆ ಸಮುದಾಯ, ಒಂದು ಪಕ್ಷ ಅಂತ ಹೇಳ್ತಿಲ್ಲ, ಎಲ್ಲಾ ಪಕ್ಷದ ನಾಯಕರು ಆಯಾ ಸಮುದಾಯದ ಸ್ವಾಮೀಜಿಗಳ ಹತ್ರ ಹೋಗಿ ನಮಗೆ ಈ ಸರಿ ಅವಕಾಶ ಹೊಂದಿದೆ, ಹಾಗಾಗಿ ನಮಗೆ ಸಹಕಾರ ಕೊಡಿ ಅಂತ ಕೇಳ್ತಕ್ಕಂಥದ್ದು ಸಹಜ ಇದೆ. ಹಾಗಾಗಿ ಸ್ವಾಮೀಜಿಗಳನ್ನ ಇಲ್ಲಿ ಎಳೆದು ಅವರು ಆಬ್ವಿಯಸ್ ಆಗಿ ಅವರ ಸಮುದಾಯದ ಪರವಾಗಿ ಕೆಲಸ ಮಾಡೇ ಮಾಡ್ತಾರೆ. ಬಟ್ ನಿಜವಾಗ್ಲೂ ನೀವು ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದ್ರಿ. ಇವಾಗ ನಿಜವಾಗ್ಲೂ ಚರ್ಚೆ ಆಗ್ಬೇಕಾರದು ಮನೆ ಕುಮಾರಸ್ವಾಮಿ ಅವರೇ, ಬಿಡಿ ಇದೆಲ್ಲ ಸ್ವಾಮೀಜಿಗಳ ವಿಚಾರವನ್ನ. ನೀವು ಕಳೆದ 1.25 ವರ್ಷದಲ್ಲಿ ಕರ್ನಾಟಕಕ್ಕೆ ತಮ್ಮ ಕೊಡುಗೆ ಏನು ಅದನ್ನ ಮಾತಾಡಿ ಸ್ವಾಮಿ. ಕರ್ನಾಟಕಕ್ಕೆ ನಿಮಗೆ ನಿಮ್ಮ ಬಾಲಿಶವಾದ ವಿಚಾರ ಆಮೇಲೆ ಮಾತಾಡಿ, ದಯವಿಟ್ಟು ವೆಯ್ಟ್ ಮಾಡಿ. ನೀವು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಅದು ಮೋದಿ ಅವರು ಪಕ್ಕ ಕೂತ್ಕೊಂಡಿದ್ದೀನಿ ಅಂತೇಳಿ ಧೈರ್ಯವಾಗಿ ಹೇಳ್ತಿರಲ್ಲ, ಹೆಮ್ಮೆಯಿಂದ ಹೇಳ್ತಿರಲ್ಲ. ಆದ್ರೆ ಹೆಮ್ಮೆಯಿಂದ ಹೇಳ್ತಕ್ಕಂಥ 5 ಯೋಜನೆಗಳು ಏನ್ ತಂದಿದ್ದೀರಿ ಕರ್ನಾಟಕಕ್ಕೆ ಹೇಳಿ? ನಿಮ್ಮ ವೈಫಲ್ಯ, ನಿಮ್ಮ ಅಸಮರ್ಥತೆಯಿಂದ ಇವತ್ತು ಎಸ್ಕೇಪ್ ಆಗೋದಕ್ಕೆ ಸ್ವಾಮೀಜಿಗಳನ್ನ ಹೊರಗಡೆ ತರ್ತಾ ಇದ್ದೀರಿ. ದಯವಿಟ್ಟು, ಯಾಕೆ ನೀವು ರಿಸೈನ್ ಮಾಡಿದಾಗ ಸ್ವಾಮಿ ಇದೇ ನಂಜಾವಧೂತ ಸ್ವಾಮೀಜಿಗಳು ಬೀದಿಗೆ ಬಂದು ಹೋರಾಟ ಮಾಡಿದ್ರು, ಅವಾಗ ನೀವು ಖುಷಿ ಪಡಲಿಲ್ವೇ? ಸ್ವಾಮೀಜಿಯವ್ರು ಮಾತಾಡ್ತಿಲ್ವೇ ನೀವು? ಕುಮಾರಸ್ವಾಮಿ ಅವರೇ, ದಯವಿಟ್ಟು ನಾಟಕವನ್ನ ಬಿಟ್ಟು, ನಿಮ್ಮ ವೈಫಲ್ಯಗಳನ್ನ ಮುಚ್ಚಿಡೋ ನಾಟಕ ಬಿಟ್ಟು, ಸ್ವಾಮೀಜಿಗಳ ಏನು ಶೆಲ್ಟರ್ ತಗೊಳ್ಳೋದು ಬಿಟ್ಟು, ಸ್ವಾಮೀಜಿಗಳು ಬಿಡಿ, ಅವರವರ ಕೆಲಸ ಅವ್ರು ಮಾಡ್ತಾರೆ. ಅವರು ಪ್ರತಿದಿನ ಪೂಜೆ ಮಾಡ್ತಾರೆ. ಅದೇ ರೀತಿ ಸಮುದಾಯದ ವಿಚಾರ ಬಂದಾಗ ಅವರು ರೋಡ್ಗೆ ರಸ್ತೆಗೆ ಬಂದು ಹೋರಾಟನೂ ಮಾಡ್ತಾರೆ. ಓಕೆ, ಬಟ್ ನಮ್ಮ ರಾಜಕೀಯ ನಾಯಕರುಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿರೋದು ಈಗ. ಓಕೆ ಫೈನ್ ಸರ್. ರಿಷಿಕ್ ಸರ್, ಇದನ್ನ ಸ್ವಾಗತ ಮಾಡ್ಕೊಳ್ತೀರಾ? ನಿಮ್ಮ ನಾಯಕರ ಪರವಾಗಿ ಹಲವು ಸಮುದಾಯದವರು, ಇನ್ಫ್ಯಾಕ್ಟ್ ಒಕ್ಕಲಿಗ ಸಮುದಾಯದ ದೊಡ್ಡ ಸ್ವಾಮೀಜಿ ನಿಂತ್ಕೊಳ್ಳದೆ ಇದ್ದಿದ್ರೆ ಗೌಡ್ರಿಗೂ ಅಧಿಕಾರ ಸಿಗ್ತಾ ಇರಲಿಲ್ಲ, ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇರ್ತಿರ್ಲಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ರಘು ದೊಡ್ಡೇರಿ ಸರ್ ಬಿಟ್ಬಿಡಿ, ಡಿ ಕೆ ಶಿವಕುಮಾರ್ ಅವರೇ ಹೇಳ್ಬಿಟ್ರು ನಿನ್ನೆ. ಅದನ್ನ ಸ್ವಾಗತ ಮಾಡ್ಕೊಳ್ತೀರಾ? ನಿಮ್ಮ ಪರವಾಗಿ ಮಾತನಾಡಿದ್ರೆ ಓಕೆ, ಬೇರೆ ನಾಯಕರ ಪರವಾಗಿ ಮಾತನಾಡಿದ್ರೆ ಸಹಿಸ್ಕೊಳ್ಳಲ್ವಾ ನಿಮ್ಮ ಪಕ್ಷದ ನಾಯಕರು ಅಂತ? ಮೇಡಮ್ ನೋಡಿ, ಸಾಕಷ್ಟು ವ್ಯತ್ಯಾಸಗಳಿವೆ. ಈಗ ಸ್ವಾಮೀಜಿಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರದೇ ಪಕ್ಷದಲ್ಲಿ ನಾನು 40 ವರ್ಷದಿಂದ ಕೂಲಿ ಕೆಲಸ ಮಾಡ್ಕೊಂಬರ್ತೀನಿ, ನಾನು ಕೂಲಿ ಕೊಡ್ತಿಲ್ಲ ಅಂತ ಹೇಳ್ತಿರೋರು ಅವರು, ನಾವಲ್ಲ. ಇನ್ನು ಎರಡನೇದಾಗಿ 136 ಜನ ಮ್ಯಾಂಡೇಟ್ ಇರಬೇಕಾದ್ರೆ ಸ್ವಾಮೀಜಿಯವರು ಕೂಡ, ಪರಮ ಪೂಜ್ಯ ಸ್ವಾಮೀಜಿಯವ್ರು ಏನು ಹೇಳ್ತಾರೆ, ನಾವು ಏನೇ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ನಿಮ್ಮಲ್ಲಿ ಆ ನಂಬರ್ಸ್ ಇರಬೇಕು, ಆ MLA ಗಳ ಸಪೋರ್ಟ್ ಇರಬೇಕು. ಆ ನಂಬರ್ಸ್ ಇದ್ರೆ, ಆ MLA ಗಳ ಸಪೋರ್ಟ್ ಇದ್ರೆ ನೀವು CM ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ರಿ, ಒಂದು ನಿಮಿಷ, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ. ಕೇಳಿಸ್ಕೊಳ್ರಿ, ಪ್ಲೀಸ್ ಅಲೋ ಮೀ ಟು ಟಾಕ್. ಕೇಳಿಸ್ಕೊಳ್ರಿ. ನಿಮಗೆ ಸ್ವತಃ ಅವರದೇ ಪಾರ್ಟಿಲಿ ಬೆಂಬಲ ಸಿಗೋದು ಬೇರೆ, ಹೊರಗಡೆಯಿಂದ ಸಪೋರ್ಟ್ ಸಿಗುವಂಥದ್ದು ಬೇರೆ. ಇಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ತಾ ಇರುವಂಥ ಪ್ರಾಬ್ಲಮ್ ಏನು ಅಂತಂದ್ರೆ, ಅವರು 136 ಜನ ಗೆಲ್ಲಿಸ್ಕೊಂಬರಕ್ಕೆ ಅವ್ರ ಸಾಧನೆ ಏನು ಅಂತ ಅಂದ್ಬಿಟ್ಟು ಅವರ ಪಾರ್ಟಿಲಿ ಇರೋರೇ ಹೇಳ್ತಾ ಇದ್ದಾರೆ, ನಾವು ಸಾಮೂಹಿಕವಾಗಿ ಗೆಲ್ಲಿಸ್ಕೊಂಡ್ಬಂದಿದ್ದೀವಿ ಹೊರತು ತಾವೊಬ್ಬರೇ ಏನೂ ಸಾಧನೆ ಮಾಡಿಲ್ಲ ಅನ್ನೋ ಅಂತಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದೇನು, ನನಗೆ ನಂಬರ್ಸ್ ಇಲ್ಲ, ಸೊ ಹಾಗಾಗಿ ನನಗೆ ಪ್ರಾರ್ಥನೆ ಫಲಿಸುತ್ತೆ, ಇನ್ನೇನೋ ಕಾದು ನೋಡ್ತೀನಿ, ನಾನು ಪೂಜೆ ಮಾಡ್ತೀನಿ, ಸ್ವಾಮೀಜಿಗಳ ಬೆಂಬಲದಿಂದ ಬರ್ತೀನಿ ನಾನು. ಪ್ರಾರ್ಥನೆ ಮಾಡೋದು ನನ್ನ ಕೆಲಸ, ಬಿಟ್ಟಿದ್ದು ದೇವರ ಕೆಲಸ. ಅದು ಓಕೆ ಓಕೆ, ಪಾಯಿಂಟ್ ಬರ್ತೀನಿ ನೋಡಿ. ಸ್ವಾಮೀಜಿಗಳು ಬಂದಿದ್ದು ಓಕೆನಾ? ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ ಅದನ್ನ? ಈಗ ನೋಡಿ, ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು, ಅಥವಾ ಸನ್ಮಾನ್ಯ ಕುಮಾರಣ್ಣನವರು ಹೇಳಿದ್ ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೆ ಬೇರೆ ಬೇರೆ ಪಕ್ಷಗಳು ಈಗ ಸಮ್ಮಿಶ್ರ ಸರ್ಕಾರಗಳು ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ನಿಮಗೆ ಒಂದೊಂದು ಸರ್ಕಾರದಲ್ಲಿ ಒಂದೊಂದು ಪಾರ್ಟಿಗಳಿಗೆ ಒಬ್ಬೊಬ್ಬರು ನಾಯಕರಿಗೆ ಒಬ್ಬೊಬ್ಬರು ಸ್ವಾಮೀಜಿಗಳು ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಅಥವಾ ಒಂದು ಸಪೋರ್ಟ್ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಅದು. ಆದರೆ ಇಲ್ಲಿ ಎಷ್ಟು ಡಿಫ್ರೆನ್ಸಸ್ ಇದೆ ಅಂತ ಹೇಳಿದ್ರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಆಗ್ಬೇಕಾಗಿರೋದು ಯಾವುದೋ 2-3 ಪಾರ್ಟಿಗಳನ್ನ ಸೇರಿಸ್ಕೊಂಡು ಸಮ್ಮಿಶ್ರ ಸರ್ಕಾರ ಅಲ್ಲ, ಅವರದೇ ಸರ್ಕಾರ, ಅವರದೇ ಪಾರ್ಟಿಯಲ್ಲಿ ಅವರದೇ 136 ಜನದಲ್ಲಿ ಇವರೊಬ್ರು ಆಯ್ಕೆ ಆಗಬೇಕಾಗಿರುವಂಥ CM ಪೋಸ್ಟ್ ಅದು. ಇದಕ್ಕೆ ತಾವು ಬಂದು ಸ್ವಾಮೀಜಿಗಳ ಬೆಂಬಲ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ
ತಾವು ಎಷ್ಟು ಅಸಮರ್ಥರು ಅಥವಾ ತಮ್ಮನ್ನ ಗುರುತಿಸ್ತಾ ಇರೋ Okay, ನೀವು ಕಾಂಗ್ರೆಸ್ ಒಂದು ಪ್ರಶ್ನೆ ಪಾರ್ಟಿ ಮಾಡ್ತಿದ್ದೀರಿ. ನಿಮ್ಮನ್ನ ಎಚ್.ಡಿ. ಯಾವ ರೀತಿ ಕುಮಾರಸ್ವಾಮಿ ಅವರು ಗುರುತಿಸ್ತಾ ಇದ್ದಾರೆ? ಹೇಳಿದಂಗಲ್ಲ ತಿರುಚೋ ಪ್ರಯತ್ನ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರಿ. ಒಂದ್ಸರಿ No, 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 ಕೇಳಿಸ್ಕೊಳ್ಬೋದಾ? no, no, no. PCR ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸ್ಟೇಟ್ಮೆಂಟ್ ನೋಡ್ಬಿಡೋಣ. ಇಬ್ಬರು ನಾಯಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಸಿಎಂ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸ್ವಾಮೀಜಿಗಳ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ಸಾರಿ ಬೈಟ್ ಕೇಳಿಸ್ಕೊಂಡ್ಬಿಡೋಣ. ದೇವೇಗೌಡರು ಓಪನ್ ಆಗಿ ಏನಾದ್ರು ಹೇಳಿದ್ರು? ಒಂದ್ ನಿಮಿಷ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವ್ರು ಯಾರು ಚರ್ಚೆ ಮಾಡತಕ್ಕಂಥ ನೈತಿಕತೆ ಇಲ್ಲದೆ ಇರೋರು ಇವರೆಲ್ಲ. ದೇವೇಗೌಡರು ಈ ತರ ರಾಜಕಾರಣ ಮಾಡಿದ್ರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದ ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮೀಜಿಗಳನ್ನ ಮುಂದಿಟ್ಕೊಂಡು ಏನು ಮಾಡಲಿಲ್ಲ. ಸ್ವಾಮೀಜಿಯವರು ಮಾಡಿದ ಕಾರ್ಯಕ್ರಮ ಅವತ್ತು ಯಾವೊಂದು ಓಕೆ, ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ರಿಯಾಕ್ಷನ್. ರಿಷಿಕ್ ಸರ್ ಅನ್ನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಸ್ವಾಮೀಜಿಗಳ ಎಂಟ್ರಿ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರು ರಾಜಕೀಯ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಉಲ್ಲೇಖ ಮಾಡಿದ್ರು. ಮೇಡಮ್ ನೋಡಿ, ಸಪೋರ್ಟ್ ಮಾಡೋದು ಬೇರೆ, ರಾಜಕೀಯ ಮಾಡೋದು ಬೇರೆ. ಈಗ ಒಂದು ಸಮುದಾಯದಲ್ಲಿ ಇರಬೇಕಾದ್ರೆ ನಮ್ಮ ಸಮುದಾಯದವರು ಒಂದು ಉನ್ನತ ಪೊಸಿಷನ್ಗೆ ಬರ್ತಾರೆ ಅಂತ ಹೇಳಿದಾಗ ಯಾಕೆ ಆಗಬಾರ್ದು ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡೋವಂಥದ್ದು ಬೇರೆ. ಆದರೆ ನಾವು ಮಾಡೋವಂಥ ಸಪೋರ್ಟಿಂದನೇ ತಾವು ಸಿ ಎಂ ಆಗ್ತೀರಾ, ತಮ್ಮ ವೈಯಕ್ತಿಕ ವರ್ಚಸ್ ಏನೂ ಇಲ್ಲ ಅನ್ನೋದು ಅಂಥದ್ದು ಸನ್ಮಾನ್ಯ ಕುಮಾರಣ್ಣನವರು ಇಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾ ಇರೋದು. ಈಗ ನಮ್ಮ ದೊಡ್ಡವರು ಯಾರು ದೇವೇಗೌಡ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗ ಯಾವ ರೀತಿ ಸಮುದಾಯ ಅಥವಾ ಸ್ವಾಮೀಜಿಗಳು ಸಪೋರ್ಟ್ ಮಾಡಿದ್ರು ಅದು ಬೇರೆ ವಿಚಾರ. ಈಗ ಇಲ್ಲಿ ವಾಸ್ತವವಾಗಿರೋವಂಥದ್ದು ನೋಡಿ, ಈಗ ಎಲೆಕ್ಷನ್ ನಡೆದಿದೆ, ಯಾರು ಸಿ ಎಂ ಆಗಬೇಕು ಅಂತ ಹೇಳಿದ ಟೈಮಲ್ಲಿ ಏನಾದ್ರು ಸನ್ಮಾನ್ಯ ಪರಮ ಪೂಜ್ಯ ಸ್ವಾಮೀಜಿಗಳು ಏನಾದ್ರು ಹೇಳಿದರೆ ನಾವು ಇದನ್ನು ಸ್ವಾಗತಾರ್ಹ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಈಗಿನ್ನು ಗೌರ್ಮೆಂಟ್ ಫಾರ್ಮೇಷನ್ ಆಗಿದೆ, ಯಾರಿಗೆ ಸಿ ಎಂ ಪೋಸ್ಟ್ ಕೊಡಬೇಕು ಅಂತ ಹೇಳಿದಾಗ ಅದು ಸ್ವಾಭಾವಿಕವಾಗಿ ಎಲ್ಲ ಜನಾಂಗದವರು ಎಲ್ಲ ಸಮುದಾಯದ ಅವರವ್ರದೇ ನಾಯಕರುಗಳನ್ನ ಸಪೋರ್ಟ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನಾವು ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಮ ಸಮುದಾಯದವರೇ ಯಾಕೆ ಸಿ ಎಂ ಆಗಬಾರ್ದು ಅಂತ ಕೇಳೋವಂಥದ್ದು ಕರೆಕ್ಟಾಗಿರ್ತಿತ್ತು. ಆದರೆ ಇಲ್ಲಿ ನಿಮಗೆ 2.5 ವರ್ಷ ಆಗ್ತಾ ಬಂತು. ಈ 2.5 ವರ್ಷದಲ್ಲೂ ನೀವು ನಮ್ಮ ಮಾಧ್ಯಮದ ಮುಖಾಂತರ ಗ್ಯಾರಂಟಿ ನ್ಯೂಸಲ್ಲಿ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡಿರೋದೇನು ಅಂತಂದ್ರೆ ಸಿಎಂ ಯಾರಾಗ್ತಾರೆ ಅಥವಾ ಸಿಎಂ ಅವರೇ ಇರ್ತಾರ, ಕುರ್ಚಿ ಬದಲಾವಣೆ. ಈ 2.5 ವರ್ಷದಲ್ಲಿ ಇದನ್ನೊಂದನ್ನೇ ಮಾಡಿದ್ದಾರೆ ಬಿಟ್ಟರು ಕಾಂಗ್ರೆಸ್ ಅವರು ಇಲ್ಲಿವರೆಗೂ ಶೂನ್ಯ ಅಭಿವೃದ್ಧಿ. ಅವ್ರು ಮಾಡಿರುವಂತ ಕೆಲಸ ಏನು ಅಂತ ಸ್ವಾಮೀಜಿಯವರು ವಾಪಸ್ ಬರ್ತೀನಿ, ತಮ್ಮ ರಿಯಾಕ್ಷನ್ ಪಡ್ಕೊಂಡಿದ್ದೀನಿ ನಾನು. ಒಕ್ಕಲಿಗ ಮುಖಂಡರು ಆದಂತಹ ರಾಜು ಸರ್ ಈಗ ತಾನೇ ಜಾಯಿನ್ ಆದ್ರು ನಮ್ಮ ಜೊತೆಗೆ. ರಾಜು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಸ್ಟ್ಲಿ ಈ ಡಿಬೇಟ್ ನ ಸಾರಾಂಶ ತಮಗೆ ಗೊತ್ತು ಅಂತ ಅನ್ಸುತ್ತೆ. ಸ್ವಾಮೀಜಿಗಳು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ, ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ತಮ್ಮ ರಿಯಾಕ್ಷನ್ ಸರ್? ಮೇಡಮ್, ಈಗ ಕಾವಿ ಏನಿವತ್ತು ನಾವು ಎಲ್ಲರೂ ಕಂಡಿರೋ ಹಾಗೆ ಪ್ರತ್ಯೇಕವಾದ ಒಂದು ಮಹತ್ವದ ಸ್ಥಾನನೇ ಅವ್ರಿಗಿದೆ. ಹೌದು, ಅಂತ ಒಂದು ಸಂದರ್ಭಗಳಲ್ಲಿ ಹಾಗೆ ಕಂಡಿರ್ಬೋದು. ಸುಮಾರು ಹಿಂದೆ ಇರತಕ್ಕಂಥ ನಮ್ಮ ಹುತಾತ್ಮರಾದ ಅನೇಕ ಸ್ವಾಮೀಜಿಗಳು ನಾವು ನೋಡಿರ್ಬೋದು. ಅವರ ಹಾದಿ ಹೇಗಿತ್ತು ಅಂದರೆ ಯಾವತ್ತೂ ಕೂಡ ಅವರು ರಾಜಕೀಯದ ಈ ಒಂದು ಅದೇ ಎಕ್ಸಾಂಪಲ್ ಕೊಟ್ಟೆ ನಾನು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ದಾಸೋಹಿ ಅಂತ ಹೇಳಿದ್ವಿ, ಹಸಿದವ್ರಿಗೆ ಅನ್ನ ಹಾಕಿದ್ರು, ಶಿಕ್ಷಣ ದಾನ ಮಾಡಿದ್ರು, ಅವ್ರನ್ನ ನಡೆದಾಡುವ ದೇವ್ರು ಅಂತ ನಾವು ಕರಿತೀವಿ. ಹೌದು, ಆ ಮಾರ್ಗದಲ್ಲಿ ಯಾಕೆ ಬೇರೆ ಮಠಮಾನ್ಯಗಳು ಸಾಕ್ತಾ ಇಲ್ಲ? ಅದೇ ಕೆಲಸ ತಾನೇ ಅವ್ರದ್ದು. ಹೌದು ಮೇಡಮ್, ಇವತ್ತು ಅವ್ರನ್ನ ದೈವದ ರೀತಿಯಲ್ಲಿ ಕಾಣ್ತಾರೆ. ಯಾಕೆ ಅಂದ್ರೆ ಈ ವಿಚಾರಕ್ಕೇನೆ ಯಾವತ್ತೂ ಕೂಡ ರಾಜಕೀಯವನ್ನ ಈ ಒಂದು ವಿಚಾರದಲ್ಲಿ ಬೆರೆಸಲಿಲ್ಲ. ಅವರು ಏನು ಜೀವಿತಾವಧಿ ಇತ್ತು, ಇವತ್ತಿಗೂ ಕೂಡ ಅವರು ಜೀವಿತಾವಧಿಯಲ್ಲಿ ಇದ್ದಾರೆ ಅಂತಲೇ ನಾವೆಲ್ಲ ಭಾವಿಸ್ತೀವಿ. ಅಂತಹ ಒಂದು ಮಹಾಸ್ವಾಮೀಜಿಗಳನ್ನ ನಾವಿವತ್ತು ಪೂಜಿಸ್ತೀವಿ, ಗೌರವಿಸ್ತೀವಿ. ಅಂಥ ಒಂದು ಮಹಾಸ್ವಾಮೀಜಿಗಳ ಹಾದಿಯನ್ನು ನಾವು ನಡ್ಕೊಳ್ಬೇಕು. ಯಾಕಂದರೆ ಇವತ್ತೊಂದು ಅವರು ಮಾರ್ಗ, ಈ ಏನು ಇವತ್ತೊಂದು ಸಮುದಾಯ ಇದೆ, ಎಲ್ಲ ಸಮುದಾಯಗಳು ಕೂಡ ಆ ಸ್ವಾಮೀಜಿಗಳು ಒಂದು ಮಾರ್ಗ. ಅದೇ ರೀತಿ ಎಲ್ಲ ಸ್ವಾಮೀಜಿಗಳು ರಾಜಕೀಯ ಬಿಟ್ಟು ತಮ್ಮ ಮಠಗಳಲ್ಲಿ ಹಸ್ತಕ್ಷೇಪ ಮಾಡದೆ ಇರಬೇಕು. ಪೂಜೆ, ಅದು ಪುನಸ್ಕಾರ ಅಂಥದಕ್ಕೆಲ್ಲ ಭಾಗಿಯಾಗ್ತಾರೆ, ಅದಕ್ಕೆಲ್ಲ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಆದರೆ ಇಂತಹ ಒಂದು ರಾಜಕೀಯದ ವಿಚಾರಗಳಲ್ಲಿ ಯಾವುದೇ ರೀತಿಯಾದ ಈ ಒಂದು ಮಠಾಧೀಶ ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಆ ಹಸ್ತಕ್ಷೇಪ ಮಾಡಿದಾಗ ಈಗ ಮಠದಲ್ಲಿ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಭಕ್ತರು ಇರೋದಿಲ್ಲ. ಎಲ್ಲ ಸಮುದಾಯಕ್ಕೂ ಸೇರಿರ್ತಕ್ಕಂಥ ಭಕ್ತರಿರ್ತಾರೆ, ಮತ್ತು ಎಲ್ಲ ಪಕ್ಷಿಗಳಿಗೂ ಸೇರಿರ್ತಕ್ಕಂಥ ಭಕ್ತರಿರ್ತಾರೆ. ಹಾಗೇನಾಗುತ್ತೆ, ಒಬ್ಬ ಸ್ವಾಮೀಜಿ ಒಂದು ಇದ್ರ ಪರವಾಗಿ ಮಾತನಾಡಿದಾಗ ಅಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಚರ್ಚೆನೇ ಶುರು ಆಗುತ್ತೆ. ಹಾಗೆ ಅಂದಾಗ ನಾವು ಇದನ್ನು ನೋಡ್ಬೇಕಾಗಿರೋದು ಪೇಜಾವರ ಶ್ರೀಗಳಿರ್ಬೋದು. ನೋಡಿ, ಇವತ್ತು ನಾವು ಎಲ್ಲರನ್ನ ಇವತ್ತೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಬದುಕ್ತಿರೋದೇ ಒಂದು ಸಮಾಜದಲ್ಲಿ ಇವತ್ತು ಎಲ್ಲರನ್ನೂ ಒಳಗೊಂಡು. ಹಾಗಿರುವಾಗ ನಾವು ಒಂದು ಏನೊಂದು ಪೊಲಿಟಿಕ್ಸ್, ರಾಜಕೀಯವನ್ನ ನಾವು ಬೆರೆಸಿದಾಗ
ಅಲ್ಲಿ ವಿವಿಧವಾದ ಒಂದು ವಾತಾವರಣ ಅಂದರೆ ಒಂದು ಸೃಷ್ಟಿ ಆಗ್ತದೆ ಅಂತ ನಮ್ಮ ಬಟ್ ಏನ್ ಮಾಡೋದು, ನಿಮ್ಮ ಸಮುದಾಯದ ನಾಯಕರೇ ಅಥವಾ ಮಠಾಧೀಶರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ರಪ್ಪ ಒಬ್ರಾದ್ಮೇಲೆ ಒಬ್ರು ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ. ಸೊ ಅಲ್ಲಿಂದ ಪ್ರಾರಂಭ ಆಯ್ತು ಅಂತ. ವಾಪಸ್ ಬರ್ತೀನಿ, ಚರ್ಚೆನ ಮುಂದುವರಿಸೋಣ. ಸ್ವಾಮೀಜಿಗಳು ರಾಜಕೀಯಕ್ಕೆ ಬರೋದು, ರಾಜಕೀಯ ಮಾತುಗಳನ್ನ ಆಡೋದು ತಪ್ಪು. ಅದನ್ನ ಬಿಟ್ಟು ತಮ್ಮ ನಾಯಕರನ್ನ ಸಪೋರ್ಟ್ ಮಾಡಿದ್ರೆ ತಪ್ಪೇನಿದೆ ರೀ, ತಮ್ಮ ಸಮುದಾಯದ ನಾಯಕರು ಅನ್ನೋ ಕಾರಣಕ್ಕೆ ಮಾತಾಡ್ತಾರೆ ಬಿಡಿ ಅಂತ ಕಾಂಗ್ರೆಸ್ನ ವರ್ಷನ್ ಇದು.